ಪ್ರಜ್ವಲ್ ರೇವಣ್ಣ ಅವರ ಪೆನ್ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಕುಮಾರಸ್ವಾಮಿ ಅವರು ತಮ್ಮ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಚ್ಡಿಕೆ ಹೇಳಿಕೆಯನ್ನ ಒಪ್ತೀನಿ ಅಂತ ಸಿಟಿ ರವಿ ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ನಾವು ಯಾರನ್ನು ಅಪರಾಧಿ ಅಂತ ಘೋಷಣೆ ಮಾಡುವಂತಿಲ್ಲ. ಈ ಪ್ರಕರಣ ಚುನಾವಣೆಗೆ ಪರೋಕ್ಷವಾಗಿ ಸಣ್ಣ ಪ್ರಮಾಣದ ಪ್ರಭಾವ ಬೀರುತ್ತೆ. ಆದರೆ ಕಾಂಗ್ರೆಸ್ ಇದನ್ನ ಇಡೀ ಎನ್ಡಿಎ ಅಪರಾಧ ತರ ಬಿಂಬಿಸುವಂತಹ ಪ್ರಯತ್ನವನ್ನ ನಡೆಸ್ತಾ ಇದೆ. 4-5 ವರ್ಷದ ಹಿಂದೆ ಜನತಾದಳ ಕಾಂಗ್ರೆಸ್ ಜೊತೆ ಇವರು ಮೈತ್ರಿ ಇದ್ದಂತಹ ಸಂದರ್ಭದಲ್ಲಿ ಅವರನ್ನ ಗೆಲ್ಲಿಸಿಕೊಳ್ಳಲಾಗಿದೆ. ಇದನ್ನ ಕಾಂಗ್ರೆಸ್ನವರು ಮರ್ತಿದ್ದಾರಾ ಅಂತ ಸಿಟಿ ರವಿ ಪ್ರಶ್ನಿಸಿದ್ದಾರೆ. ಸರ್ಕಾರ ಎಸ್ಐಟಿ ರಚನೆ ಮಾಡಿದೆ. ಪ್ರಾಥಮಿಕ ತನಿಖೆಯ ನಂತರ ಸತ್ಯಾಸತ್ಯತೆ ಹೊರಗೆ ಬರಬೇಕು. ಸರ್ಕಾರ ಇರೋದು ಅವ್ರ ಕೈನಲ್ಲಿ. ಯಾರ ವಿರುದ್ಧ ಗಲಾಟೆ ಮಾಡಿಸ್ತಾರೆ? ಗಲಾಟೆ ಮಾಡಬೇಕಾದ್ರೆ ನಾವು ಇಲ್ಲಿ ಗಲಾಟೆ ಮಾಡಬೇಕಾದ್ರೆ ನಾವು ಆ ವಿಡಿಯೋ ಕ್ಯಾಸೆಟ್ಗಳನ್ನ ಬಿಟ್ಕೊಂಡು ಆ ಹೆಣ್ಮಕ್ಳ ಇದನ್ನು ಹಾಳು ಮಾಡಿರ್ತಕ್ಕಂಥ ಅವರು ಆ ಕುಟುಂಬಗಳನ್ನ ಹಾಳು ಮಾಡಿರೋದು ಅವ್ರ ವಿರುದ್ಧ ಗಲಾಟೆ ಆಗಬೇಕು. ನನ್ನ ವಿರುದ್ಧ ಗಲಾಟೆ ಮಾಡಿದ್ರೆ ಏನಾಯ್ತದೆ? ನನಗೊತ್ತಿಗೂ ಸಂಬಂಧ ಏನು? ನನಗೂ ಆ ಗಲಾಟೆಗೂ ಸಂಬಂಧ ಏನು? ಅವಕ್ಕೇನೋ ಒಂದು ಕಾಮನ್ ಸೆನ್ಸ್ ಬೇಡವಾ? ಆ ಕಾಂಗ್ರೆಸ್ನ ಆ ಪುಡಾರಿಗಳಿಗೂ ಕಾಮನ್ ಸೆನ್ಸ್ ಬೇಡವಾ? ಗೊತ್ತಿಲ್ಲ. ಸರ್ಕಾರ ಮಾಡಬೇಕು, ಕಾನೂನು ಕ್ರಮ ಅವರು ತಗೋತಾರೆ. ನಮಗೇನು ಸಂಬಂಧ ಅಲ್ಲ ಸರ್. ಈಗ ತಾವು 5 ದಿನ ಇರ್ತೀರಿ, ಭದ್ರತೆ ವಿಚಾರವಾಗಿ ಪೊಲೀಸರಿಗೆ ಅವ್ರ ಜವಾಬ್ದಾರಿ ಅದು. ನನ್ನ ಸಂಬಂಧ ಇಲ್ಲ. ನನ್ನ ಕೆಲಸ ನಾನು ಮಾಡ್ತೀನಿ. ಭದ್ರತೆ ಕೊಡೋದು ಅವ್ರಿಗೆ ಸೇರ್ಕೊಂಡಿದ್ದೀನಿ. ಪೆನ್ಡ್ರೈವ್ಗೂ ನನಗೂ ಆಗಲಿ ಏನು ಸಂಬಂಧ ಇದೆ? ನನ್ನ ವಿರುದ್ಧವಾಗಿ ಯಾಕೆ ಪ್ರತಿಭಟನೆಯನ್ನು ನಡೆಸಲಾಗ್ತಾ ಇದೆ? ಇದರ ಅವಶ್ಯಕತೆ ಏನು? ಇಷ್ಟೂ ಕಾಮನ್ ಸೆನ್ಸ್ ಇಲ್ವಾ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅಂತ ಪ್ರಶ್ನಿಸಿದ್ದಾರೆ. ಜೊತೆಗೆ ಇದರ ವಿರುದ್ಧವಾಗಿ ಪ್ರತಿಭಟಿಸಬೇಕಾಗಿದ್ದು ನಾವು. ಕಾರಣ ಪೆನ್ಡ್ರೈವ್ಗಳನ್ನು ಹರಿಬಿಡೋ ಮೂಲಕವಾಗಿ ಹೆಣ್ಣುಮಕ್ಕಳ ಮರ್ಯಾದೆಯನ್ನು ಹರಾಜಾಕಿದ್ದೀರಿ. ಸೊ ಹೆಣ್ಣು ಮಕ್ಕಳಿಗೆ ಜೀವ ಭಯ ಇದೆ. ಇಂತಹ ಸನ್ನಿವೇಶವನ್ನು ತಂದಿಟ್ಟಿದ್ರ ವಿರುದ್ಧವಾಗಿ ನಾವು ಧ್ವನಿಯನ್ನು ಎತ್ತಬೇಕು. ಆದರೆ ಅವರೇ ನನ್ನ ವಿರುದ್ಧವಾಗಿ ಪ್ರತಿಭಟಿಸ್ತಾ ಇದ್ದಾರೆ ಅಂದ್ರೆ ಏನು ಅರ್ಥ ಅಂತ ಕುಮಾರಸ್ವಾಮಿ ಅವರು ಪ್ರಶ್ನೆ ಮಾಡಿದ್ದಾರೆ. ಪದೇ ಪದೇ ಈ ಪ್ರಕರಣಕ್ಕೂ ನನಗೂ ತಳಕು ಹಾಕುವಂತಹ ಕೆಲಸ ಆಗ್ತಾ ಇದೆ. ಪ್ರಜ್ವಲ್ ರೇವಣ್ಣಗೂ ನಮ್ಮ ಕುಟುಂಬಕ್ಕೂ ವ್ಯಾವಹಾರಿಕವಾಗಿ ಹಾಗೆ ಮತ್ತೆ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿದ ಮೇಲೂ ಇನ್ನೇನಿದೆ ಅಂತ ಪ್ರಶ್ನಿಸಿದ್ದಾರೆ ಕುಮಾರಸ್ವಾಮಿ. ಈಗ ಸರ್ಕಾರ ಇರೋದು ಅವ್ರ ಕೈನಲ್ಲಿ. ಯಾರ ವಿರುದ್ಧ ಗಲಾಟೆ ಮಾಡಿಸ್ತಾರೆ? ಗಲಾಟೆ ಮಾಡಬೇಕಾದ್ರೆ ನಾವು ಇಲ್ಲಿ ಗಲಾಟೆ ಮಾಡಬೇಕಾದ್ರೆ ನಾವು ಆ ವಿಡಿಯೋ ಕ್ಯಾಸೆಟ್ಗಳನ್ನ ಬಿಟ್ಕೊಂಡು ಆ ಹೆಣ್ಮಕ್ಳ ಇದನ್ನು ಹಾಳು ಮಾಡಿರ್ತಕ್ಕಂಥ ಅವರು ಆ ಕುಟುಂಬಗಳನ್ನ ಹಾಳು ಮಾಡಿರೋದು ಅವ್ರ ವಿರುದ್ಧ ಗಲಾಟೆ ಆಗಬೇಕು. ನನ್ನ ವಿರುದ್ಧ ಗಲಾಟೆ ಮಾಡಿದ್ರೆ ಏನಾಯ್ತದೆ? ನನಗೊತ್ತಿಗೂ ಸಂಬಂಧ ಏನು? ನನಗೂ ಆ ಗಲಾಟೆಗೂ ಸಂಬಂಧ ಏನು? ಅವಕ್ಕೇನೋ ಒಂದು ಕಾಮನ್ ಸೆನ್ಸ್ ಬೇಡವಾ? ಆ ಕಾಂಗ್ರೆಸ್ನ ಆ ಪುಡಾರಿಗಳಿಗೂ ಕಾಮನ್ ಸೆನ್ಸ್ ಬೇಡವಾ? ಗೊತ್ತಿಲ್ಲ. ಸರ್ಕಾರ ಮಾಡಬೇಕು, ಕಾನೂನು ಕ್ರಮ ಅವರು ತಗೋತಾರೆ. ನಮಗೇನು ಸಂಬಂಧ? ಅಲ್ಲ ಸರ್. ಈಗ ತಾವು 5 ದಿನ ಇರ್ತೀರಿ, ಭದ್ರತೆ ವಿಚಾರವಾಗಿ ಪೊಲೀಸರಿಗೆ ಅವ್ರ ಜವಾಬ್ದಾರಿ ಅದು. ನನ್ನ ಸಂಬಂಧ ಇಲ್ಲ. ನನ್ನ ಕೆಲಸ ನಾನು ಮಾಡ್ತೀನಿ.